ನನಗೆ ಗೊತ್ತಿತ್ತು ವಿರಾಟ್ ಕೊಹ್ಲಿ ಅವ್ರು ಲಾಸ್ಟ್ ಮ್ಯಾಚಿಗೆ ಆಡೇ ಆಡ್ತಾರೆ, ಫೈನಲ್ ಮ್ಯಾಚಿಗೆ ಆಡೇ ಆಡ್ತಾರೆ, ಹೊಡೆದ ಹೊಡಿತಾರತ್ತಿ. ಇಂಟೆಂಟ್ ಕ್ಲಿಯರ್ ಇತ್ತು, ಬರೋಣನೆ ಬೌಂಡ್ರಿ ನೋಡ್ಲತ್ತೀರಿ, ಹೊಳ್ಳಿತ್ತೀರಿ ಬೌಂಡ್ರಿ. ಸೆಕೆಂಡ್ ಓವರಿಗೆ ರೋಹಿತ್ ಶರ್ಮಾ ಅವ್ರು ವಿಕೆಟ್ ಹೋಯ್ತು, ಮತ್ತು ರಿಷಬ್ ಪಂತ್ ಅವ್ರನ್ನೂ ವಿಕೆಟ್ ಹೋಯ್ತು, ಮತ್ತು ಇವ್ರು ಸೂರ್ಯಕುಮಾರ್ ಯಾದವ್ರನ್ನೂ ವಿಕೆಟ್ ಹೋಯ್ತು. ಅಲ್ಲಿ ಮನುಷ್ಯಾಗ ಹಾಪ್ ಐತ್ರಿ ಪೂರ. ಈಗ ಏನು ಮಾಡಮ್, ಹೊಡೆದು ಆಡಿದ್ರೆ ವಿಕೆಟ್ ಕೊಟ್ರೆ 100 ರನ್ನು ದಾಟಲ್ಲ, ಹಿಂದಿಂದ ಬರೋ ಎಲ್ಲ ಹೊಡ್ಲಿಕ್ಕೆ ಹೋಗಿ ಔಟ್ ಆಗ್ತಾವ. ಅದಕ್ಕೆ ಮನುಷ್ಯ ಮೇನ್ ತಾಳ್ಕೊಟ್ಟು ಆಡ್ತ್ರಿ. 50 ಆಗೋಣ ಮತ್ತೆ ಅದೇ ಇಂಟೆಂಟ್ ಕ್ಲಿಯರ್ ಐತ್ರಿ, ಮತ್ತೆ ಎತ್ತು ಹೊಡ್ಲಿಕ್ಕೆ ಚಾಲೂನೇ ಮಾಡಿದ್ರಿ. ವಿರಾಟ್ ಕೊಹ್ಲಿ ಅವ್ರು 76 ರನ್ ಬಾರಿಸಿದ್ರಿ, ಮತ್ತು ವರ್ಲ್ಡ್ ಕಪ್ ಗೆದ್ದು ಕೊಟ್ಟು ಬಿಟ್ರಿ. ಇದೇ ಸಂತೋಷದಿದ್ದಾಗ ಇದೇ ಮೌಕ ಮತ್ತೆಲ್ಲೂ ಸಿಗಲ್ಲ. ಈ ಪ್ಲಾಟ್ಫಾರ್ಮ್ದಾಗೆ ಅವ್ರು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ರು, ನಾ ಇನ್ನೊಂದು T20 ಕ್ರಿಕೆಟ್ ಆಡಲ್ಲ ಅಂತೇಳಿ. T20 ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ರು ವಿರಾಟ್ ಕೊಹ್ಲಿ ಅವರು. ಯಾಕಂದ್ರೆ ನಾನೇ ಆಡಿದ್ರೆ ಯಂಗ್ ಪ್ಲೇಯರಿಗೆ ಮೌಕ ಸಿಗಲಿ, ಯಂಗ್ ಪ್ಲೇಯರಿಗೆ ಚಾನ್ಸ್ ಕೊಡಲಿ, ಅವರು ಚಲೋ ಆಡ್ತಾರ ಅಂತೇಳಿ ವಿರಾಟ್ ಕೊಹ್ಲಿ ಅವರು ಅಂದ್ರು. ನಿನ್ನೆ ಅವ್ರ ಭಾವನೆಗಳಿಗೂ ನಾವು ಸ್ಪಂದಿಸ್ಬೇಕಂತ ಹೇಳ್ತಾ, ಹ್ಯಾಪಿ ರಿಟೈರ್ಮೆಂಟ್ ವಿರಾಟ್ ಕೊಹ್ಲಿ. ಕಿಂಗ್ ಈಸ್ ಆಲ್ವೇಸ್ ಕಿಂಗ್. ಹಾರ್ದಿಕ್ ಪಾಂಡ್ಯ ಅವ್ರು ನಿನ್ನಿನ ಮ್ಯಾಚಿನ ಹೀರೋ. ಹಾರ್ದಿಕ್ ಪಾಂಡ್ಯ ಅವರು ಈ ವರ್ಷ ಭಾಳ ಟ್ರೋಲ್ ಆಗ್ಯಾರ್ರಿ. ಅವರು ಎಲ್ಲ ಮ್ಯಾಚ್ನಾಗೂ ಟ್ರೋಲ್ ಆಗ್ಯಾರ್ರಿ. IPLದಾಗ ಹಾರ್ದಿಕ್ ಪಾಂಡ್ಯ ಅವ್ರು ತೆಗೆದು ಹೋಗಾಟ್ರಿ, ಅವ್ರು ಚಪ್ರಿ ಹಿಂಗೆ ಆ ಬೇಗಳು ಈ ಬೇಗಳು ಎಲ್ಲನೂ ಬೈದಾರ್ರಿ ಹಾರ್ದಿಕ್ ಪಾಂಡ್ಯ ಅವ್ರನ್ನು. ಅದು ಯಾವುದೂ ತಲೆಗೆ ಹಾಕೊಳ್ಳಿಲ್ಲ ರೀ. ಮತ್ತು ಅವ್ರ ಹೆಂಡತಿ ಡಿವೋರ್ಸ್ ಕೊಟ್ಟು ಹೋದ್ರು ಅದನ್ನು ತಲೆಗೆ ಹಾಕೊಳ್ಳಿಲ್ಲ. ಇದಕ್ಕೆ ಏನಾರು ನಾವು ಉತ್ತರ ಕೊಡ್ಬೇಕು. ವರ್ಲ್ಡ್ ಕಪ್ದಾಗತ್ತು ಭಾರಿ ಆಡಿದ್ರೆ ಅವನು ಈ ಫೈನಲ್ ಮ್ಯಾಚ್ನಲ್ಲಿ ವರ್ಲ್ಡ್ ಕಪ್ನ ಹೀರೋ ಯಾರಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಅವ್ರಿ. ಎಂಥ ಪ್ರದರ್ಶನ ಕೊಟ್ಟರ್ರಿ, 3 ವಿಕೆಟ್ ತೆಗೆದ್ರಿ, ಭಾರಿ ಬಾಲಿಂಗ್ ಹಾಕಿದ್ರಿ, ಮಸ್ತ್ ಬಾಲಿಂಗ್. ಏನಾದರೂ ಹಾರ್ದಿಕ್ ಪಾಂಡ್ಯ ಅವ್ರು ವಿಕೆಟ್ ತೆಗಿಲಿಲ್ಲ ಅಂದ್ರೆ ಈ ಸಲ ನಾವು ಕಪ್ಪ ಅದು ನೆನಪದಾಗೆ ಇರ್ತೈತೆ. ಈ ಸಲ ಕಪ್ ಗೆಲ್ತಿರ್ಲಿಲ್ಲ ನಾವು. ಹಾರ್ದಿಕ್ ಪಾಂಡ್ಯ ಅವ್ರು ಮೇನ್ ರೋಲ್ ಆಗ್ಯದ್ರಿ. ಎಲ್ಲರೂ ಬೈಲಿತಿರ್ರಿ, ಚಪ್ರಿಯರ ತೆಗೆದು ಹೋಗಾಟ್ರಿ, ಕಿಮ್ಮತ್ತು ಕೊಡಲ್ಲ ಯಾರಿಗೂ, ಆ್ಯಟಿಟ್ಯೂಡ್ ಭಾಳ ಅದ, ಹಂಗದ ಹಿಂಗದ, ತೆಗೆದು ಹೋಗಾಟ್ರಿ, ಅವ್ರಿಗೆ ಯಾಕೆ ಇಟ್ಕೊಂಡಿರ ಅಂತೇಳಿ ಎಲ್ಲ ಟ್ರೋಲರ್ಸ್ ಭಾಳ ಟ್ರೋಲ್ ಆಗಿದೆ ಅಂದ್ರೆ ಹಾರ್ದಿಕ್ ಪಾಂಡ್ಯ ಎಲ್ಲರಿಗೆ ಉತ್ತರ ಕೊಟ್ಟನ್ರಿ ಮನುಷ್ಯ ಸಮಾಧಾನಲೆ. ನೋಡ್ರಿ ಈಗ ವರ್ಲ್ಡ್ ಕಪ್ನ ಹೀರೋ ಯಾರು ಗೆದಿಸ್ಯಾರ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯನ ಗೆದಿಸ್ಯಾನ ಅಂತ ನಾ ಹೇಳ್ತೀನಿ. 100 ತಲೆ ಹೇಳ್ತೀನಿ ಹಾರ್ದಿಕ್ ಪಾಂಡ್ಯನ ಪ್ರಮುಖ ಬ್ಯಾಟ್ಸ್ಮನ್. ಬಾಲಿಂಗ್ನಲ್ಲಿ ಎಂಥ ಪ್ರದರ್ಶನ ಕೊಟ್ಟಾನ ಅಂತೇಳಿ. ರೆಸ್ಪೆಕ್ಟ್ ಹಾರ್ದಿಕ್ ಪಾಂಡ್ಯ. ಸೌತ್ ಆಫ್ರಿಕಾದಾಗ ಗೆಲ್ತಿರಿ. ಎಂಥ ಡೇಂಜರ್ ಬ್ಯಾಟ್ಸ್ಮನ್ ಇದ್ರಿ, ಡೇವಿಡ್ ಮಿಲ್ಲರ್ ಕಿಲ್ಲರ್ ಇದ್ರಿ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವ್ರು ಬಾಲಿಂಗ್ ಆಗ್ಲಿತ್ತಾರೆ, 6 ಬಾಲಿಗೆ 16 ರನ್ನ ಲೋ ಪುಲ್ಟಾಸ್ ಹಾಕಿದ್ರಿ ಹಾರ್ದಿಕ್ ಪಾಂಡ್ಯ ಅವ್ರು. ಡೇವಿಡ್ ಮಿಲ್ಲರ್ ಇರ್ರಿ, ಅವ್ರು ಹೊಡೆಯೋಣ ಸೀದಾ ಸೂರ್ಯಕುಮಾರ್ ಯಾದವ್ ಬಲ್ಲೇ ಹೋಗ್ಯದ. ಇನ್ನೊಂದು ಸ್ವಲ್ಪ ಹೊರಗೆ ಹೋಗಿ ಒಳಗೆ ತಂದು ಕ್ಯಾಚ್ ಹಿಡಿದ್ರಿ ಅವರು. ಆ ಕ್ಯಾಚ್ ಎಲ್ಲರನ್ನು ಎದ್ದು ಕುಣಿಯಂಗೆ ಮಾಡಿದ್ರಿ. ಆ ಕ್ಯಾಚ್ ಎಲ್ಲರನ್ನು ಹುಚ್ಚಬ್ಸುವಾಗಿ ಮಾಡಿದ್ರಿ. ಆ ಕ್ಯಾಚ್ ನಾವು ಏನಾರು ಹಿಡಿಲಿಲ್ಲ ಅಂದ್ರೆ, ಅವ ಸೂರ್ಯಕುಮಾರ್ ಯಾದವ್ ಹಿಡಿಲಿಲ್ಲ ಅಂದ್ರೆ ನಮಗೆ ಭರವಸೆನೇ ಇರ್ತಿರ್ಲಿಲ್ಲ ನಾವು ಮ್ಯಾಚ್ ಗೆಲ್ತೀವೇನೋ ಅಂಥೇಳಿ. ಮಿಲ್ಲರ್ ಕಿಲ್ಲರ್ನ ಔಟ್ ಮಾಡಿ ತೆಗೆದು ಹೋಗಾಡಿದ್ರಿ ಹಾರ್ದಿಕ್ ಪಾಂಡ್ಯ ಅವರು. ಆ ಕ್ಯಾಚ್ನಿಂದ ಎಂಥ ಅದ್ಭುತ ಕ್ಯಾಚ್. ಆ ಕ್ಯಾಚ್ ಇವತ್ತು ಮ್ಯಾಚ್ ಗೆಲ್ಲೋಕೆ ಕಾರಣ. ಸೂರ್ಯಕುಮಾರ್ ಯಾದವ್ ಎಂಥ ಕ್ಯಾಚ್ ಹಿಡಿದಪ್ಪ ನೀನು, ಬೆಂಕಿ ಕ್ಯಾಚ್. ಕ್ರಿಕೆಟ್ ಇತಿಹಾಸದಲ್ಲಿ ಕ್ರಿಕೆಟ್ ಇರುವವರೆಗೂ ಆ ಕ್ಯಾಚ್ನ ಎಲ್ಲರೂ ನೆನಪಿಸ್ಕೋತಾರೆ. ಇಂಡಿಯಾ ಜನರು ವರ್ಲ್ಡ್ ಕಪ್ ಅಂತ ಬಂದರೆ ಆ ಕ್ಯಾಚ್ ನೆನಪಾಗುತ್ತೆ. ಇಲ್ಲ ಮೇನ್ ಮೆಚ್ಚಬೇಕಾಗಿರೋದು ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಟಿ. ಹೆಂಗತ್ ಕೇಳ್ತೀನಿ ಕೇಳಿ. 30 ಬಾಲಿಗೆ 30 ರನ್ ಬೇಕಾಗಿವ್ರಿ. ಅವಾಗ ಏನು ಮಾಡಿದ್ರಿ, ಅವ್ರಿಗೆ ಮೇನ್ ಇರೋದೇ ಬ್ರಹ್ಮಾಸ್ತ್ರ ಬುಮ್ರಾ ಅವ್ರು ತಂದ್ರಿ, ಹಾಕಿಸ್ದ್ರಿ. 16ನೇ ಓವರ್ ಹಾಕಿಸ್ದೆ, 10 ರನ್ ಬರಲಿಲ್ಲ. ಆಮೇಲೆ 24 ಬಾಲಿಗೆ ಎಷ್ಟು ಬೇಕಾಗಿವ್ರಿ, 26 ಬೇಕಾಗಿವು. ಆಮೇಲೆ ಯಾರು ಬಂದ್ರಿ, ಮತ್ತೆ ಹಾರ್ದಿಕ್ ಪಾಂಡ್ಯ ಅವ್ರು ಬಂದ್ರಿ. ಹಾರ್ದಿಕ್ ಪಾಂಡ್ಯ ಅವ್ರು ಮತ್ತೆ ಫಸ್ಟ್ ಬಾಲಿಗೆ ಕ್ಲಾಸನ್ ಅವ್ರು ವಿಕೆಟ್ ತೊಗೊಂಡ್ರಿ. ಅಲ್ಲಿ ಮತ್ತೆ ಭಾಳ ರನ್ ಬರಲಿಲ್ಲ. ಆಮೇಲೆ ಹರ್ಷದೀಪ್ ಅವ್ರು ಸಿಂಗ ಹಾಕಿದ್ರಿ. ಆಮೇಲೆ ಅದನ್ನು ಬರಲಿಲ್ಲ. ಲಾಸ್ಟ್ ಓವರಿಗೆ 6 ಬಾಲಿಗೆ 16 ರನ್ ಬೇಕಾಗಿವ್ರಿ. 16 ಬಾಲಿಗೆ ಬರೋಣ ಫಸ್ಟ್ ವಿಕೆಟೇ ಮತ್ತೆ ಡೇವಿಡ್ ಮಿಲ್ಲರ್ ಅವ್ರು ತೊಗೊಂಡ್ರಿ. ಆ ಮನುಷ್ಯ ಜಿದ್ದಿನ ಮನುಷ್ಯನ ರೋಹಿತ್ ಶರ್ಮಾ ಎಲ್ಲೂ ಬಿಟ್ಟು ಕೊಡಲಿಲ್ಲ. ಎಂಥ ಕ್ಯಾಪ್ಟನ್ಸಿಟಿ, ಎಲ್ಲಿ ಹಾಕ್ಬೇಕು, ಯಾರಿಗೆ ಹಾಕಿಸ್ಬೇಕಂತ ಎಲ್ಲ ಗೊತ್ತದ ಮನುಷ್ಯಾಗ. ಫುಲ್ ಬೆಂಕಿ ಬಾಲಿಂಗ್ ಹಾಕಿಸ್ದ್ರಿ. ಹಿಂಗಾಗಿ ವರ್ಲ್ಡ್ ಕಪ್ನ ಗೆದಿಸ್ಕೊಟ್ರಿ. ಅವ್ರು ಜಿದ್ದಿತ್ರಿ. ಎಲ್ಲರೂ ಮನುಷ್ಯ ಈ ವರ್ಲ್ಡ್ ಕಪ್ ಸೋತಿದ್ರೆ ಭಾಳ ಹೈರಾಣದಾಗ ಬೀಳ್ತಿದ್ರಿ ಮನುಷ್ಯ, ಹುಚ್ಚಾಗಿ ಹೋಗ್ತಿತ್ತೇನ್ರಿ. ಅದು ಮೊದಲೇ ಟೆನ್ಷನ್ ಆಗೈತ್ರಿ. ಅದಕ್ಕೆ ಈ ವರ್ಲ್ಡ್ ಕಪ್ ಭಾಳ ಮಹತ್ವದ ರೀ. ರೋಹಿತ್ ಶರ್ಮಾ ಅವ್ರು ಗೆದ್ದು ಕೊಟ್ಟು ಬಿಟ್ರಿ. ಅವ್ರು ಹೇಳಿದ್ರು ನಾ ಗೆದ್ದು ಕೊಡ್ತೀನಿ ಅಂತ ಹೇಳಿ. ಮತ್ತು ಅವ್ರು ರಿಟೈರ್ಮೆಂಟ್ನು ಘೋಷಿಸಿದ್ರಿ. T20 ವರ್ಲ್ಡ್ ಕಪ್ನ ರಿಟೈರ್ಮೆಂಟ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರು ಇಬ್ಬರು ಘೋಷಣೆ ಮಾಡಿದ್ರಿ. ಹ್ಯಾಪಿ ರಿಟೈರ್ಮೆಂಟ್ ರೋಹಿತ್ ಶರ್ಮಾ.